ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ಲಾಸ್ಟಿಂಗ್ ನ್ಯೂಸ್. ಸಿದ್ದು ಅಲ್ಲ, ಡಿಕೆ ಅಲ್ಲ, ಪರಂ ಕೂಡ ಅಲ್ಲವೇ ಅಲ್ಲ. ಮತ್ತೊಂದು ಕುದುರೆ ಕಣಕ್ಕಿಳಿಸಿದ ಕಾಂಗ್ರೆಸ್ ಹೈಕಮಾಂಡ್. ಹಾಗಾದ್ರೆ ಇದು ರಾಜ್ಯ ರಾಜಕೀಯದ ಅತಿ ದೊಡ್ಡ ಬ್ಲಾಸ್ಟಿಂಗ್ ನ್ಯೂಸ್. ಸಿದ್ದು ಅಲ್ಲ, ಡಿಕೆ ಅಲ್ಲ, ಪರಂ ಕೂಡ ಅಲ್ಲವೇ ಅಲ್ಲ. ಮತ್ತೊಂದು ಕುದುರೆಯನ್ನ ಕಣಕ್ಕಿಳಿಸಿದ ಕಾಂಗ್ರೆಸ್ ಹೈಕಮಾಂಡ್. ಹಾಗಾದ್ರೆ ಸಿಎಂ ರೇಸ್ಗೆ ಬಂದಿದ್ಯಾ ಕಣ್ಣಿಗೆ ಕಾಣದ ಮೂರನೇ ಕುದುರೆ? ಕಾಂಗ್ರೆಸ್ನ ದೆಹಲಿ ಸೀಕ್ರೆಟ್ ಬೆಚ್ಚಿಟ್ಟ ಮಾಜಿ ಸಿಎಂ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಹೆಸರು ಮುನ್ನೆಲೆಯಲ್ಲಿತ್ತು, ಡಿಕೆ ಶಿವಕುಮಾರ್ ಅವರ ಹೆಸರು ಮುನ್ನೆಲೆಯಲ್ಲಿತ್ತು ಈ ಒಂದು ಸಿಎಂ ರೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಪರಂ ಹೆಸರು ಕೂಡ ಮುನ್ನೆಲೆಯಲ್ಲಿತ್ತು. ಆದ್ರೆ ಇವ್ರ್ಯಾರು ಕೂಡ ಇಲ್ಲ. ಮತ್ತೊಂದು ಕುದುರೆಯನ್ನ ಹೈಕಮಾಂಡ್ ಕಣಕ್ಕಿಳಿಸಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ರೇಸ್ಗೆ. ಹಾಗಾದ್ರೆ ಆ ಮೂರನೇ ಕುದುರೆ ಯಾರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈ ಒಂದು ವಿಚಾರವನ್ನ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದು ಬೇರೆ ಯಾರು ಅಲ್ಲ, ಮಾಜಿ ಸಿಎಂ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ ನಲ್ಲಿ ಇಷ್ಟು ದಿನ ಬಹಳ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ಅಂದ್ರೆ ಪವರ್ ಶೇರಿಂಗ್ ವಿಚಾರ. ಕೇವಲ ಈ ಒಂದು ಸಿಎಂ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಪರಮೇಶ್ವರ್ ಅವರು ಜೊತೆಗೆ ಡಿಕೆ ಶಿವಕುಮಾರ್ ಅವರ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಒಂದು ಸಿಎಂ ರೇಸ್ ನಲ್ಲಿ ಮೂರನೇ ಕುದುರೆ ಕೂಡ ಇದೆ. ಅದು ಕೂಡ ಕಣ್ಣಿಗೆ ಕಾಣದಂತಹ ಮೂರನೇ ಕುದುರೆ ಅಂತ ಬೇರೆ ಯಾರು ಅಲ್ಲ, ಮಾಜಿ ಸಿಎಂ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿಎಂ ಸೀಟ್ ನಿಂದ ಸಿದ್ದು ಇಳಿತಾ ಇಲ್ಲ, ಡಿಕೆಶಿ ಕೂಡ ಬಿಡ್ತಾ ಇಲ್ಲ. ಇಬ್ಬರ ತಿಕ್ಕಾಟ ಶಮನಕ್ಕೆ ಹೈಕಮಾಂಡ್ ಸುಸ್ತೊಡಿತಾ ಇದೆ. ಹೈಕಮಾಂಡ್ ಸೂತ್ರಕ್ಕೆ ಒಪ್ತಾನೆ ಇಲ್ಲ ಸಿದ್ದು ಡಿಕೆ. ಈಗ ಇಬ್ಬರನ್ನು ಕೂಡ ಬಿಟ್ಟು ಬೇರೆಯ ಸೂತ್ರವನ್ನ ತಯಾರು ಮಾಡ್ತಿದ್ದಾರೆ. ಕಾಣದೇ ಇರೋ ಮೂರನೇ ಕುದುರೆ ರೇಸ್ಗೆ ಎಂಟ್ರಿ ಆಗತ್ತೆ. ಕೇಂದ್ರ ಮಟ್ಟದಲ್ಲೇ ನಡೆದಿದ್ಯಂತೆ ಭಾರಿ ಚರ್ಚೆ. ಹಾಗಾದ್ರೆ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿಎಂ ಸೀಟ್ ನಿಂದ ಸಿದ್ದು ಕೂಡ ಇಳಿತಾ ಇಲ್ಲ, ಆಯ್ತಾ, ಡಿಕೆಶಿ ಅವರು ಕೂಡ ಬಿಡ್ತಾ ಇಲ್ಲ. ಇಬ್ಬರ ತಿಕ್ಕಾಟ ಶಮನಕ್ಕೆ ಹೈಕಮಾಂಡ್ ಬಹಳ ಸುಸ್ತೊಡಿತಾ ಇದೆ. ಸಿಎಂ ಸೀಟ್ ನಿಂದ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ನಾನು ಈ ಒಂದು ಹುದ್ದೆಯನ್ನ ಬಿಟ್ಕೊಡೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅಷ್ಟೇ, ನಾನು ಸಿಎಂ ಆಗೇ ಆಗ್ತೀನಿ, ನಾನು ಈಗ ಏನು ಒಪ್ಪಂದ ಆಗಿತ್ತು ಹೈಕಮಾಂಡ್ ಮಟ್ಟದಲ್ಲಿ ಅದಕ್ಕೆಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸಲೇಬೇಕು, ನಾನು ಈ ಬಾರಿ ಸಿಎಂ ಆಗೇ ಆಗ್ತೀನಿ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ಸಚಿವರು ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರೆ, ಮತ್ತೆ ಕೆಲವೊಂದಿಷ್ಟು ಶಾಸಕರು ಸಚಿವರು ಡಿಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ನಡುವೆ ಈ ಒಂದು ರೇಸ್ ನಲ್ಲಿ ನಾವು ಕೂಡ ಇದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು, ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಆದ್ರೆ ಇವ್ರು ಯಾರು ಅಲ್ಲ, ಮೂರನೇ ಕುದುರೆ ಏನಾದ್ರೂ ಈ ಒಂದು ರೇಸ್ಗೆ ಎಂಟ್ರಿ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಏನಾದ್ರೂ ಕಣ್ಣಿಗೆ ಕಾಣದಂತೆ ಹೈಕಮಾಂಡ್ ಬೇರೆ ಏನಾದ್ರೂ ರಣತಂತ್ರವನ್ನ ರೂಪಿಸ್ತಾ ಇದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಇದನ್ನ ಯಾರು ಹೇಳಿರೋದಲ್ಲ, ಬೇರೆ ಯಾರು ಹೇಳಿರೋದಲ್ಲ, ಮಾಜಿ ಸಿಎಂ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿಯ ಹೇಳಿಕೆ ಕೊಟ್ರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಏನಾದ್ರೂ ಮಸರತ್ತು ಅಥವಾ ಕಸರತ್ತು ಏನಾದ್ರು ನಡೀತಾ ಇದ್ಯಾ? ಬೇರೆ ಯಾರಾದ್ರೂ ಹೈಕಮಾಂಡ್ ಬಳಿ ಹೋಗಿ ಮನವಿಯನ್ನು ಏನಾದ್ರು ಮಾಡ್ಕೊಂಡಿದ್ದಾರಾ? ಮೂರನೇ ಕುದುರೆ ಸುಳಿವು ಕೊಟ್ಟ ಮಾಜಿ ಮುಖ್ಯಮಂತ್ರಿ ಬೇರೊಬ್ಬರೇ ಸಿಎಂ ಆಗ್ತಾರಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮೂರನೇ ಕುದುರೆಯನ್ನ ಹೈಕಮಾಂಡ್ ಕಣಕ್ಕಿಳಿಸಬಹುದು. ಫೋಟೋದಲ್ಲಿ 4-5 ಕುದುರೆಗಳು ಕಾಣ್ತಾ ಇದೆ, ಆದ್ರೆ ಓಡೋ ಕುದುರೆಗಳು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಫೋಟೋದಲ್ಲಿ ಬರ್ತಿರೋರು ಯಾರು ಸಿಎಂ ಆಗಲ್ಲ, ಬೇರೆಯದ್ದೇ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ದೆಹಲಿ ಸೀಕ್ರೆಟ್ ಬೆಚ್ಚಿಟ್ಟ ಬಿಜೆಪಿ ಮಾಜಿ ಸಿಎಂ. ಮೂರನೇ ಕುದುರೆ ಸುಳಿವು ಕೊಟ್ಟ ಮಾಜಿ ಮುಖ್ಯಮಂತ್ರಿ ಅವರು ಬೇರೊಬ್ಬರೇ ಸಿಎಂ ಆಗ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತೋಗಿದೆ, ರೈತರು ತೊಂದರೆಯಾಗಿದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಇದ್ದಾರೆ, ಯಾರು ಕೂಡ ಹಿಂದೆ ಸರಿ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ಇದೇ ತರ ಮುಂದೆ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ.
ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನು ಒಪ್ಕೊಳ್ಳುತ್ತಾ ಇಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದಿದೆ. ಇದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ 2 ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ. ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿದೋಗಿದೆ. ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಇದ್ದಾರೆ. ಯಾರೂ ಕೂಡ ಹಿಂದೆ ಸರಿಯಿಲ್ಲ ಅಂತ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನು ಒಪ್ಕೊಳ್ಳುತ್ತಾ ಇಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದಿದೆ. ಇದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ 2 ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದ್ರೆ ಇನ್ನು ಮಾತನಾಡ್ತಾ ಹೇಳ್ತಾ ಇದ್ರು ಬೊಮ್ಮಾಯಿ ಅವರು, ನಾವು ನೋಡ್ತಾ ಇರುವ ಕುದುರೆಗಳಲ್ಲ, ಅದನ್ನ ಹೊರತುಪಡಿಸಿ ಕಣ್ಣಿಗೆ ಕಾಣದಂತಹ ಬೇರೊಂದು ಕುದುರೆ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾದ್ರೆ ಯಾರ ಬಗ್ಗೆ ಮಾತನಾಡ್ತಿದ್ರು ಎಂಬುದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಏನ್ ಫೋಟೋದಲ್ಲಿ ಕೇವಲ ಈಗ 4-5 ಕುದುರೆಗಳು ಕಾಣ್ತಾ ಇದೆ, ಅದ್ಯಾವುದು ಕೂಡ ಸಿಎಂ ಆಗೋದಿಲ್ಲ. ಓಡೋ ಕುದುರೆ ಯಾವುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇನ್ನು ದೆಹಲಿ ಮಟ್ಟದಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆ ಆಗಿದೆ. ಈಗ ದೆಹಲಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಸರತ್ತನ್ನು ಕೂಡ ಮಾಡಲಾಗಿದೆ ಅಂತ ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಈ ಒಂದು ವಿಚಾರ. ಹಾಗಾದ್ರೆ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈಗ ದೆಹಲಿಯಿಂದ ಬುಲಾವ್ ಕೂಡ ನೀಡ್ತಾರೆ ಅಂತ ಕೂಡ ಹೇಳಲಾಗಿದೆ. ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಇವತ್ತು ಮುಖ್ಯವಾಗಿ ಡಿಸಿಎಂ ಅವರು ದೆಹಲಿಗೂ ಕೂಡ ಹೋಗ್ತಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡ್ಲಿಕ್ಕೆ ಹೋಗ್ತಿದ್ದಾರಾ ಅಥವಾ ಬೇರೆಯದ್ದೇ ಕಾರಣ ಇದೆಯಾ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳುವ ಪ್ರಕಾರ ನನಗೆ ಬೇರೆ ಏನೋ ಕೆಲಸ ಇದೆ, ವರಿಷ್ಠರು ಏನಾದ್ರೂ ನನ್ನನ್ನ ಬಂದು ಮೀಟ್ ಮಾಡು ಅಂತ ಏನಾದ್ರೂ ಹೇಳಿದ್ರೆ ನಾನು ಹೋಗಿ ಮೀಟ್ ಮಾಡ್ತೀನಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಯಾವಾಗ ಹೈಕಮಾಂಡ್ ತೆರೆ ಎಳೆಯುತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇಲ್ಲವಾದಲ್ಲಿ ಏನಾದ್ರೂ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಈ ಒಂದು ವಿಚಾರಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡದೇ ಇದ್ರೆ ಬಹುದೊಡ್ಡ ಡ್ಯಾಮೇಜ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನ ಇಟ್ಕೊಂಡು ಈಗ ಆಲ್ರೆಡಿ ನೀವು ಕೂಡ ಗಮನಿಸಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ಪೋಸ್ಟ್ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ವಿಡಿಯೋಗಳು ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂತ ಬಿಜೆಪಿ ಅವರು ಕೆಲವೊಂದಿಷ್ಟು ಪೋಸ್ಟ್ ಮತ್ತೆ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅಭಿವೃದ್ಧಿಗಳು ಮಾಯ ಆಗ್ತಾ ಇದೆ, ಆದ್ರೆ ಇರುವಂತಹ ಒಂದು ಕುರ್ಚಿಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಪೋಸ್ಟ್ ಆಗಿರಬಹುದು ಅಥವಾ ವಿಡಿಯೋಗಳನ್ನ ನಾವು ಕೂಡ ಗಮನಿಸಿರ್ತೀವಿ. ಆದ್ರೆ ಮುಖ್ಯವಾಗಿ ಈಗ ಏನ್ ಈ ಒಂದು ಸಿಎಂ ರೇಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಇಲ್ಲ, ಈ ಒಂದು ಸಿಎಂ ಬದಲಾವಣೆ ಆಗತ್ತೆ ಅಂತ ಏನಾದ್ರೂ ಆದ್ರೆ ಈ ಒಂದು ರೇಸ್ ನಲ್ಲಿ ನಾನು ಕೂಡ ಇದ್ದೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಜೊತೆಗೆ ಒಂದು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮುನ್ನೆಲೆಗೆ ತರುವ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳುವ ಪ್ರಕಾರ 3ನೇ ಕುದುರೆ ಒಂದು ಇದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕಣಕ್ಕಿಳಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಯಾರನ್ನ ಈ ಒಂದು ಕಣಕ್ಕಿಳಿಸ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಹಾಗಾದ್ರೆ ಯಾರು ಇಷ್ಟರ ಮಟ್ಟಿಗೆ ಮಸಲತ್ತನ್ನ ಮಾಡ್ತಾ ಇರಬಹುದು ಅಥವಾ ಕಸರತ್ತನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ.